1.5-2 years ಇಂದ ಬರ್ತಾ ಇದೀವಿ. ಓಕೆ ಇಲ್ಲಿ ಸ್ಪೆಷಲ್ ಇಡ್ಲಿ ವಡೆ ಚಟ್ನಿ ಓಕೆ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಓಕೆ ಸಂಡೇಸ್ ಅಂತೂ ಕ್ರೌಡ್ ಇರುತ್ತೆ, ಸೊ ವೀಕ್ಡೇಸ್ ಟೈಮ್ ಅಲ್ಲಿ ಬರ್ತೀವಿ. ಪಾಪುಗೆ ಎಲ್ಲ ಚೆನ್ನಾಗಿರುತ್ತೆ, ಸ್ಪೈಸಿ ಎಲ್ಲ ಕಮ್ಮಿ ಹಾಕಿರ್ತಾರೆ, ಓಕೆ ಕ್ವಾಂಟಿಟಿ ಕ್ವಾಲಿಟಿ ಎರಡು ಈಕ್ವಲ್ ಆಗಿ ಕೊಡ್ತಾರೆ, Okay. ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಬಂದಿರುವಂಥದ್ದು ಇಡ್ಲಿ ಮತ್ತು ಏನು ಮಸಾಲೆ ವಡೆಗೆ ಫೇಮಸ್ ಆಗಿರುವಂಥ ಹಾಗೂ ಸುಮಾರು 20 ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇರುವಂಥ ಒಂದು ಫೇಮಸ್ ಲೇಖನ ಟಿಫನ್ಸ್ಗೆ ಬಂದಿದ್ದೀವಿ. ಹಾಗೆಯೇ ಈ ಹೋಟೆಲ್ ಬಂದು ಕೆಂಗೇರಿಯಿಂದ ಏನು ಒಂದು ಕೆಂಚನಪುರ ಕ್ರಾಸ್ಗೆ ಹೋಗ್ತೀವಿ, ಮತ್ತು ದೊಡ್ಡ ಬಸ್ತಿ ರೋಡು ಏನು ಕೆಂಚನಪುರ ಕ್ರಾಸಿಂದ ಒಂದು 200 ಮೀಟರ್ ದೂರದಲ್ಲಿ ಇರುವಂಥದ್ದು. ಹಾಗೆಯೇ ಈ ಒಂದು ಹೋಟೆಲ್ನಲ್ಲಿ ಔಟ್ಸೈಡ್ ಸ್ಪೇಸ್ ಕೂಡ ತುಂಬ ಓಪನ್ ಸ್ಪೇಸ್ ಆಗಿರುವಂಥದ್ದು, ಮತ್ತು ಟಿಫನ್ ಮಾಡಲಿಕ್ಕೆ ಫ್ಯಾಮಿಲಿಗೆ ಎಲ್ಲ ತುಂಬ ಅನುಕೂಲಕರವಾಗಿರುವಂಥದ್ದು. ಸೊ ಬನ್ನಿ ಈಗ ಓನರ್ನ ಮಾತಾಡಿಸಿ ಎಲ್ಲವನ್ನು ತಿಳ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಈಗ ಒಂದು ಮಾರ್ನಿಂಗು ಏನೋ ಒಂದು ಜನ ರಸ್ ಆಗಿರುವಂಥದ್ದು, ಏಕೆಂದರೆ ಒಂದು ಮಾರ್ನಿಂಗ್ ಟೈಮಲ್ಲಿ ಇಲ್ಲಿ ಒಂದು ಟಿಫನ್ ಮಾಡಲಿಕ್ಕೆ ಫ್ಯಾಮಿಲಿ ಹಾಗೆಯೇ ಏನೋ ಒಂದು ಎಲ್ಲವೂ ಕೂಡ ಇಲ್ಲಿ ರಸ್ ಆಗ್ತಾ ಇರುವಂಥದ್ದು. ಸೊ ನೋಡಿ, ಏನೋ ಒಂದು ಟಿಫನ್ ಮಾಡಲಿಕ್ಕೆ ವೆಯ್ಟ್ ಮಾಡಿ ತಗೋತಾ ಇರುವಂಥದ್ದು ಜನ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ನಿಮ್ಮ ಹೆಸರು ಏನು, ಯಾವಾಗಿಂದ ಎಲ್ಲಿಗೆ ಬರ್ತೀರಾ ಹೇಳಿ. ಸರ್, ನನ್ನ ಹೆಸರು ಪ್ರವೀಣ್. ಆಲ್ಮೋಸ್ಟ್ 1.5-2 years ಇಂದ ಬರ್ತಾ ಇದೀವಿ. ಓಕೆ ಇಲ್ಲಿ ಸ್ಪೆಷಲ್ ಇಡ್ಲಿ ವಡೆ ಚಟ್ನಿ ಓಕೆ ತಟ್ಟೆ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಓಕೆ ಹೈಜಿನಿಕ್ ಮತ್ತೆ ವೆರಿ ಹೋಮ್ ಮೇಡ್ ತರ ಇರುತ್ತೆ. ಓಕೆ ಆಲ್ಮೋಸ್ಟ್ ಟೇಸ್ಟ್ ಎಲ್ಲ ಮನೇಲೆ ಮಾಡ್ದಂಗೆ, ಮಸಾಲೆ ಜಾಸ್ತಿ, ಗರಂ ಮಸಾಲ ಅದು ಇದೆ. ಪಲಾವ್ ನೋಡಿದ್ರೆ ಏನು ಇರಲ್ಲ. ಹೌದು. ವಡೆ ಎಲ್ಲ ಆಲ್ಮೋಸ್ಟ್ ಹೋಮ್ ಮೇಡ್ ಹಾ ಟೇಸ್ಟ್ ಕೊಡುತ್ತೆ. ಓಕೆ ಸೊ ಆಲ್ಮೋಸ್ಟ್ ನಮ್ಗೆ ತುಂಬಾ ಇಷ್ಟ ಆಗುತ್ತೆ. ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ, ಸ್ಪೇಷಿಯಸ್ ಆಗಿದೆ, ಹೈಜಿನಿಕ್ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾರೆ. ಹ್ಯಾಪಿ ಸರ್. ಓಕೆ, ಏನ್ ಅಕ್ಕಪಕ್ಕದಲ್ಲಿರೋ ಬಂದು ಫ್ಯಾಮಿಲಿ ಎಲ್ಲ ಟ್ರೈ ಮಾಡ್ಬೋದು ಸರ್. ಏನು ಮನೆ ಸರ್, ಆಕ್ಚುಲಿ ರೆಸ್ಟ್ ಇರುತ್ತೆ. ಇವಾಗ ಆಲ್ಮೋಸ್ಟ್ 11 ಈಗ, ಸೊ ಡೌನ್ ಆಗಿದ್ದಾರೆ. ಮಾರ್ನಿಂಗ್ ಟೈಮ್ ಎಲ್ಲ ಬಂದ್ರೆ ತುಂಬಾ ಮನೆ ಫುಡ್ ತರನೇ ಇರುತ್ತೆ. ಆಲ್ಮೋಸ್ಟ್ ಮನೆ ಇಡ್ಲಿ ಎಲ್ಲ ಆಲ್ಮೋಸ್ಟ್ ನಿಮ್ಗೆ ಬಿಡದಿಲ್ ಹೋಗೋ ತಿನ್ನೋ ಬದಲು ಇಲ್ಲೇ ನಗರಲ್ಲೇ ಸಿಗತ್ತೆ ಅಂತ ಟೇಸ್ಟ್ ಫೀಲ್ ಕೊಡುತ್ತೆ. ಓಕೆ, ಪ್ರೈಸ್ ಎಲ್ಲ ರೀಸನಬಲ್ ನಿಮ್ಗೆಲ್ಲ? ಓಕೆ, ಆಲ್ಮೋಸ್ಟ್ ಏನಿಲ್ಲ, ಏನು ಎಕ್ಸ್ಪೆನ್ಸಿವ್ ಏನಿಲ್ಲ, ಆಲ್ಮೋಸ್ಟ್ ರೀಚಬಲ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಇದು ಬಿಸಿ ಬಿಸಿ ತಟ್ಟೆ ಇಡ್ಲಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ಏನೋ ಒಂದು ಈಗ ಕಸ್ಟಮರ್ ಕೇಳ್ತಾರೆ, ಬಿಸಿ ಬಿಸಿ ಇಡ್ಲಿನ ರೆಡಿ ಮಾಡ್ತಾರೆ, ಕೊಡ್ತಾರೆ. ಆ್ಯಕ್ಚುಲಿ ಈ ಹೋಟೆಲ್ ಬಂದು ಇಡ್ಲಿ ಮತ್ತು ಮಸಾಲೆ ವಡೆಗೆ ಫೇಮಸ್ ಆಗಿರೋದ್ರಿಂದ ಇಡ್ಲಿ ಕೂಡ ಒಂದು ಸ್ಮೂತ್ ಆಗಿ ಮಾಡ್ತಾರೆ, ಮತ್ತು ಒಂದು ವಡೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಒಂದು ಸ್ಪೈಸಿಯಾಗಿ ಮಾಡಿದ್ದಾರೆ ಅಂತ. ಇದು ಬಂದು ಮಸಾಲೆ ದೋಸೆ ಮಾಡ್ತಾ ಇರುವಂತದ್ದು. ಏನು ಮಸಾಲೆ ದೋಸೆಗೆ ಇವರು ಪೌಡರ್ ಕೂಡ ಇಲ್ಲಿ ಒಂದು ಹೋಮ್ ಮೇಡ್ ತರ ಮಾಡ್ಕೊಂಡಿರುವಂತದ್ದು. ಸೊ ಹಾಗೇನೆ ಇಲ್ಲಿ ಒಂದು ಮಸಾಲೆ ಹಾಕಿ ಈಗ ಒಂದು ಮಸಾಲೆ ದೋಸೆ ಏನು ಕಸ್ಟಮರ್ ಕೇಳ್ತಾರೆ ಫ್ರೆಂಡ್ಸ್, ನಮ್ಮ ಜೊತೆ ಹೋಟೆಲ್ನ ಮಾಲೀಕರಾದಂಥ ಗೌರಮ್ನವರು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಈಗ ಎಲ್ಲವನ್ನು ತಿಳ್ಕೊಂಡು ಬರೋಣ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು ಮ್ಯಾಮ್? ಗೌರಮ್ಮ. ಓಕೆ, ಈ ಹೋಟೆಲ್ ಹೆಸರು ಮ್ಯಾಮ್? ಈ ಏರಿಯಾದಲ್ಲೇ 8 ವರ್ಷ ಒಂದ್ ಕಡೆ ಮಾಡಿದ್ದು. ಓಕೆ, ಅದು 8 ವರ್ಷದ ಮೇಲೆ ಇಲ್ಲಿ ಸ್ವಲ್ಪ ಜಾಗ ದೊಡ್ಡದ್ಬೇಕು ಅಂತ ಜಾಗ ಸಿಕ್ತು, ಇಲ್ಲಿ ರೆಡಿ ಮಾಡಿಸಿ ಇಲ್ಲಿ ಮಾಡ್ದು. ಮಾಡ್ದಾಗಿಂದ ಚೆನ್ನಾಗಿ ನಡೀತಾ ಇದೆ ಹೋಟ್ಲು. ಮೋಸ ಏನಾಗಿಲ್ಲ ನಮ್ಗೆ, ದೇವ್ರ ದಯದಿಂದ ಚೆನ್ನಾಗೇ ನಡೀತಾ ಇದೆ. ಜಾಸ್ತಿನೇ ಮಾಡ್ತಾ ಇದ್ದೋ ಎಲ್ಲ ಒಂದ್ 60 kg 70 kg ಇಡ್ಲಿ ಆಗ್ತಾ ಇದ್ದೋ ವಾರದಲ್ಲಿ, ಶನಿವಾರ ಭಾನುವಾರ. ಬೇರೆ ದಿವಸ ಎಲ್ಲ ಒಂದ್ 30-40 kg ಹೋಗುತ್ತಾ ಇತ್ತು. ಏರಿಯಾದೆಲ್ಲ 12 ವರ್ಷ ಮಾಡಿದ್ವಿ. ಮಾಡಿ ಎಲ್ಲ ಚೆನ್ನಾಗಿ ನಡೀತಾ ಇತ್ತು, ಪರವಾಗಿಲ್ಲ. ಮೊದ್ಲು ಜಾಸ್ತಿ ಇತ್ತು, ಈಗ ಸ್ವಲ್ಪ ಇದಾಗಿದೆ, ಆದ್ರೂ ಚೆನ್ನಾಗಿದೆ ವ್ಯಾಪಾರ. ಏನೇನೆಲ್ಲ ಮಾಡ್ತೀರಾ ಇಲ್ಲಿ ಬೆಳಗಿನ ತಿಂಡಿ? ಇಲ್ಲಿ ಬೆಳಗ್ಗೆ ಇಡ್ಲಿ, ಸ್ಟಾರ್ಟಿಂಗ್ ಇಂದ ಇಡ್ಲಿ ಪಲಾವು, ಚಿತ್ರಾನ್ನ, ಉಪ್ಪಿಟ್ಟು, ಕೇಸರಿ ಬಾತು, ದೋಸೆ, ಪೂರಿ ಇರುತ್ತೆ, ಬಿಸಿಬೇಳೆ ಬಾತ್ ಇರುತ್ತೆ, ಅದ್ರ ಎಲ್ಲಾ ಐಟಮು ಇರುತ್ತೆ. ಮೈನ್ ರೈಸ್ ಪಲಾವ್ ಎಲ್ಲ ಡೈಲಿ ಒಂದ್ ಚೇಂಜ್ ಆಗುತ್ತೆ. ಒಂದ್ ದಿವಸ ಪಲಾವು, ಟೊಮೆಟೊ ಬಾತು, ಪುದೀನಾ ಬಾತು ಇಂಥವೆಲ್ಲ ಚೇಂಜ್ ಆಗುತ್ತೆ. ಚಿತ್ರಾನ್ನ ಡೈಲಿ ಇರುತ್ತೆ, ಬೇಳೆ ಬಾತ್ ಡೈಲಿ ಇರುತ್ತೆ, ಉಪ್ಪಿಟ್ಟು, ಕೇಸರಿ ಬಾತ್ ಮಾಮೂಲಿ, ಪೂರಿ ಅವೆಲ್ಲ ಮಾಮೂಲಿ ಎಲ್ಲ ಇರುತ್ತೆ. ಆಮೇಲೆ ಏನು ನಿಮ್ಗೆ ಕಸ್ಟಮರ್ ಜಾಸ್ತಿ ಆಗಿರೋದ್ರಿಂದ ಏನೋ ಒಂದು ಸ್ವಿಗ್ಗಿ ಜೊಮ್ಯಾಟೋಗೆಲ್ಲ ನೀವು ಆರ್ಡರ್ ತಗೋತಾ ಇದ್ದೀರಾ, ಅದೆಲ್ಲ ಯಾವ ತರ ಇದೆ? ಅದು ತುಂಬಾ ಚೆನ್ನಾಗಿದೆ. ಅದು ಅದು ಒಂದು ಡೈಲಿ ಒಂದ್ 15,000 ಹೋಗುತ್ತೆ.
ಅದು ಅದೇನು ಇದಲ್ದೆ ಇದಲ್ದೇನೆ ಇದಲ್ದೆ ಅದೇ ಒಂದ್ 15,000 ಡೈಲಿ ಹೋಗುತ್ತೆ. ಅದೇ ಹೋಗುತ್ತೆ. ಹಾ ಓಕೆ 2,000 ರಿಂದ 15,000 ಡೈಲಿ ಹೋಗುತ್ತೆ. ಓಕೆ. ಆಮೇಲೆ ಮಧ್ಯಾಹ್ನದ ಊಟ ಏನಾರು ಮಾಡ್ತೀರಾ? ಮಧ್ಯಾಹ್ನದ ಊಟ ಸಂಜೆ ಚಾಟ್ಸ್ ಐಟಮ್ ನಮ್ ಮಗಳೇ ನೋಡ್ಕೊತಾಳೆ. ಚಾಟ್ಸ್ ಸ್ನಾಕ್ಸ್ ಸಂಜೆ ಇಡ್ಲಿ ತಟ್ಟೆ ಇಡ್ಲಿನೇ ಇರುತ್ತೆ. ಓಕೆ. ಅಂದ್ರೆ ಸಿಂಪಲ್. ಮಧ್ಯಾಹ್ನ ರಾತ್ರಿ ಎಲ್ಲ ಸಿಂಪಲ್. ಬೆಳಗ್ಗೆ ಒಂದು ಚೆನ್ನಾಗಿರುತ್ತೆ ವ್ಯಾಪಾರ. ಮಧ್ಯಾಹ್ನ ಮುದ್ದೆ ಅನ್ನ ಸಾಂಬಾರು ಅವೆಲ್ಲ ಇರುತ್ತೆ. ತಿಂಡಿ ಜೊತೆಲಿ ಅದು ಇರುತ್ತೆ. ಓಕೆ. ಸಂಜೆ ಚಾಟ್ಸ್ ಸ್ನಾಕ್ಸ್ ಐಟಮ್ ಜೊತೆ ಇಡ್ಲಿನೂ ಇರುತ್ತೆ. ಓಕೆ. ಬೇರೆ ಇನ್ನೇನಿರಲ್ಲ. ಎರಡು ಟೈಮ್ ಸಿಂಪಲ್ ಆಗಿರುತ್ತೆ ವ್ಯಾಪಾರ. ಬೆಳಗ್ಗೆದೆ ನಮ್ಗೆ ಮೇನ್ ಚೆನ್ನಾಗಿದೆ. ಬೆಳಗ್ಗೆ ಚೆನ್ನಾಗಿದೆ. ಇದೆಲ್ಲ ಹೋಟೆಲ್ ಎಲ್ಲ ಮೇಂಟೈನ್ ಮಾಡ್ತಾ ಇದೀರಮ್ಮ. ಈಗ ಎಷ್ಟು ಜನ ಇಲ್ಲಿ ನೀವು ಇಲ್ಲಿ ಕೆಲಸ ಮಾಡ್ತಾರೋ ಅಂತ? ಇಲ್ಲಿ ಒಟ್ಟು ಪಾತ್ರೆ ತೊಳೆಯಕ್ಕೆ ಇಬ್ಬರು ನಿಂತ್ಕೊಂಡಿದೀವಿ ಲೇಡೀಸ್ ನ. ಓಕೆ. ಇವ್ರ ಮೇನ್ ಕುಕ್ ಕಡ್ಲೆ ಹಾಕಿದ್ರಲ್ಲ ಅವ್ರು ಬಂದ್ ಮೇನ್ ಅವರು. ಇನ್ನು ಅವ್ರು ವಡೆ ಬೇಯಿಸ್ತಾ ಇದ್ರಲ್ಲ ಅವ್ರೊಬ್ರು. ಕೌಂಟ್ರಿಗೆ ಇಬ್ಬರು ನಿಂತ್ಕೊಂಡಿದೀವಿ. ಇಡ್ಲಿ ಬೇಸಕ್ ಒಬ್ಬರು ನಿಂತ್ಕೊಂಡಿದೀವಿ. ಒಂದೆಲ್ಲ ಒಂದ್ 6-7 ಜನ ಇದಾರೆ. ಟೋಟಲ್ ಒಂದು 6-7 ಜನ ಇದಾರೆ ನಮ್ಮನ್ ಬಿಟ್ಟು. ನನ್ ಮಗ ನಾನು ಎಲ್ಲ ಬಿಟ್ಟು 7 ಜನ ಇದ್ದಾರೆ. ಪಾರ್ಸಲ್ ಕ್ಯಾಶಿಯರ್ ಇವೆಲ್ಲ ನೀವು ನಾವೇ ಕ್ಯಾಶ್ ಪಾರ್ಸಲ್ದು ನಮ್ಮ ಮಗ ಕೆಲ್ಸವ್ರು ನೋಡ್ತಾರೆ. ಮತ್ ಕ್ಯಾಶ್ ಎಲ್ಲ ನಾನೇ ನೋಡ್ಕೊಳ್ಳೋದು. ಮೈನ್ ನಮ್ಗೆ ಬಿಟ್ಟ ನಮ್ ಮಗ ಬೇಡ ಅನ್ಬಿಟ್ಟು ಅಮ್ಮನೇ ಇದ್ದಿ ಅಂತ ನಮ್ನೆ. ಮೇನ್ ಅಡ್ರೆಸ್ ಹೇಳಿ ಅಮ್ಮ. ಇದು ಹೋಟೆಲ್ ಏನ್ ಬರುತ್ತೆ? ಹೋಟ್ಲ್ ಅಡ್ರೆಸ್ ಕೆಂಚನ್ಪುರ ಕ್ರಾಸ್, ದೊಡ್ಡ ಬಸ್ತಿ ಮೇನ್ ರೋಡ್, ಲೇಖನ ಹೋಟ್ಲ್ ಅಷ್ಟೇ. ಇದು ಅಷ್ಟೇ, ಇಷ್ಟೇನೆ, ಇನ್ನೇನಿಲ್ಲ. ಹೆಸರು ಲೇಖನ ಟಿಫನ್ಸ್. ಮೊಮ್ಮಗಳ ಹೆಸ್ರು. ನನ್ ಮಗಳಿದ್ದಾಳೆ. ಅವಳ ಹೆಸ್ರೆ ನಾವು ಅಲ್ಲಿದ್ದಾಗಿದ್ದ. ರಜಾ ಯಾವತ್ತೆಲ್ಲ ಮಾಡ್ತೀರಾ? ರಜಾ ಏನು ಮಾಡಲ್ಲ ನಾವು. ಎನಿ ಟೈಮ್ ಇರುತ್ತೆ. ಏನ್ ರಜಾ ಬೇಕಾದ್ರೆ ಕೆಲ್ಸದವ್ರು ರಜಾ ಹಾಕೋಬಹುದು. ನಾವೇ ಮಾಡ್ತೀವಿ. ಎನಿ ಟೈಮ್ ಇರುತ್ತೆ. ಅವಾಗ ಹಬ್ಬದಲ್ಲೂ ಚೆನ್ನಾಗಾಗುತ್ತೆ. ಈಗ ನೆನ್ನೆಯಿಂದಾನೇ ನಮಗ್ ಚೆನ್ನಾಗಿದೆ ವ್ಯಾಪಾರ. ನೆನ್ನೆನೂ ಒಳ್ಳೆ ರಜಾ ಇತ್ತಲ್ವಾ, ಒಳ್ಳೆ ವ್ಯಾಪಾರ ಆಯ್ತು. ಅಂತದ್ರಲ್ಲಿ ಚೆನ್ನಾಗಾಗುತ್ತೆ. ಬೇರೆ ಸೋಮವಾರದಿಂದ ಒಂದ್ 3 ದಿವಸ 4 ದಿವಸ ಸ್ವಲ್ಪ ಕಮ್ಮಿ. ಮಿಕ್ಕಿದ ದಿವಸ ಎಲ್ಲ ಶುಕ್ರವಾರ ಸ್ಟಾರ್ಟ್ ಆದ್ರೆ ಶನಿವಾರ ಭಾನುವಾರ ರಜಾಗಳು ಬಂದಾಗ ಫುಲ್ಲು ನಡೆಯುತ್ತೆ ವ್ಯಾಪಾರ. ಫ್ಯಾಮಿಲಿನೇ ಬರೋದು. ಸಂಡೇ ಸ್ವಲ್ಪ ಕ್ರೌಡ್ ಇರುತ್ತೆ. ಸೊ ವೀಕ್ಡೇಸ್ ಟೈಮ್ ಅಲ್ಲಿ ಬರ್ತೀವಿ. ಪಾಪುಗೆ ಎಲ್ಲ ಚೆನ್ನಾಗಿರುತ್ತೆ. ಸ್ಪೈಸಿ ಎಲ್ಲ ಕಮ್ಮಿ ಹಾಕಿರ್ತಾರೆ. ಕ್ವಾಂಟಿಟಿ ಕ್ವಾಲಿಟಿ ಎರಡು ಈಕ್ವಲ್ ಆಗಿ ಕೊಡ್ತಾರೆ. ಚೆನ್ನಾಗಿರುತ್ತೆ. ಎಲ್ಲ ಫ್ಯಾಮಿಲಿ ಕೂಡ ಬಂದಿಲ್ಲಿ ಫ್ಯಾಮಿಲಿ ಫುಲ್ ಬಂದೇ ನಾವು ತಿಳ್ಕೊಂಡು ಬೇರೆ ಫ್ಯಾಮಿಲಿ ಎಲ್ಲ ಬಂದು ಟೆಸ್ಟ್ ಮಾಡ್ಬೋದು. ಮಕ್ಕಳನ್ನ ಕರ್ಕೊಂಡು ಬರ್ಬೋದು. ಎಲ್ಲ ಒಂದು ಹೈಜಿನಿಕ್ ಕ್ಲೀನೆಸ್ ಎಲ್ಲ ಇದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಕೊಡಕ್ಕೆ ಆಗಲ್ಲ ಸರ್. 15 ರಿಂದ 16 ಕೆಜಿ ಇದು ಖಾಲಿ ಆಗುತ್ತೆ. ಓಕೆ. ಇದೆಲ್ಲ ಸಬ್ಬಕ್ಕಿ ಹಾಕ್ತಿವಿ. ಈರುಳ್ಳಿ, ಆಮೇಲೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಹಾಕ್ತಿವಿ. ಓಕೆ. ವಡೆನೂ ಖರ್ಚಾಗುತ್ತೆ. ಒಂದ್ ವಡೆ ಎಷ್ಟು ಸರ್ ಇಲ್ಲಿ ನಿಮ್ಮಲ್ಲಿ? ಸರ್ ಒಂದ್ ವಡೆ 5 ರೂಪಾಯಿ ಸರ್ ನಮ್ಮಲ್ಲಿ. ಓಕೆ. ಒಂದ್ ವಡೆ 5 ರೂಪಾಯಿ. ಓಕೆ. ಆಮೇಲೆ ಇದು ಉದ್ದಿನ ಕೂಡ ಮಾಡ್ತೀರಾ? ಉದ್ದಿನ ವಡೆನೂ ಮಾಡ್ತೀವಿ ಸರ್. ಓಕೆ. ಉದ್ದಿನ ವಡೆನೂ ಒಂದು 8 ರಿಂದ 10 ಕೆಜಿ ಖಾಲಿ ಆಗುತ್ತೆ ಸರ್. ಓಕೆ. ಏನು ಒಂದು ಮಸಾಲೆ ವಡೆಗೆ ಫೇಮಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಏನು ಈಗ ನೋಡಿ ಮಸಾಲೆ ವಡೆ ಯಾವ ತರ ಬೇಯ್ತಾ ಇರುವಂತದ್ದು. ಏನೋ ಒಂದು ಹದವಾಗಿ ನೀಟಾಗಿ ಫ್ರೈ ಮಾಡಿ ಆ ಒಂದು ಕಸ್ಟಮರ್ಗೆ ಸರ್ವ್ ಮಾಡುವಂಥದ್ದು. ಆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಏನೋ ಒಂದು ಬೇಯ್ತಾ ಇದ್ರೆ ಫ್ಲೇವರ್ ತುಂಬಾ ಚೆನ್ನಾಗಿರೋದ್ರಿಂದ ಕಸ್ಟಮರ್ ಕೂಡ ತುಂಬಾ ಇಷ್ಟಪಡ್ತಾರೆ. ಮತ್ತೆ ಇಲ್ಲಿ ಒಂದು 15 ರಿಂದ 16 ಕೆಜಿ ಇವರು ಮಸಾಲೆ ವಡೆ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಡೈಲಿ. ಸೊ ಅಷ್ಟು ಒಂದು ಮಸಾಲೆ ವಡೆಗೆ ಫೇಮಸ್ ಆಗಿರುವಂತ ಇದು ಒಂದು ಹೋಟೆಲ್ ಇದು. ಸರ್ ಇದು ರೈಸ್ ಬಾತ್. ಓಕೆ. ಇದು 50 ರೂಪಾಯಿ ಪ್ಲೇಟ್. ಓಕೆ. ಸರ್ ಇದು ಬಿಸಿಬೇಳೆ ಬಾತ್. ಇದು 50 ರೂಪಾಯಿ ಸರ್. ಇದು ಓಕೆ. ಜಾಸ್ತಿ ಹೋಗುತ್ತೆ ಇದು? ಇದು ಜಾಸ್ತಿ ಹೋಗುತ್ತೆ ಸರ್. ಇದನ್ನು ಜಾಸ್ತಿ ಹೋಗುತ್ತೆ ಸರ್. ಇದು 15 ರಿಂದ 20 ಕೆಜಿ ಖಾಲಿ ಆಗುತ್ತೆ ರೈಸ್ ಬಾತ್. ಇದು ಸಾಗು ಸರ್. ಇದು ಪೂರಿಗೆ ಸರ್, ದೋಸೆಗೆ. ಸಾಂಬಾರು ಇಡ್ಲಿಗೆ ಕೊಡ್ತೀವಿ ಸರ್. ಇಡ್ಲಿಗೆ ಸಾಂಬಾರ್ ಸರ್. ಇದು ಕೇಸರಿ ಬಾತ್ ಸರ್. ಇದು ಇದು 4 ರಿಂದ 5 ಕೆಜಿ ಮಾಡ್ತೀವಿ ಸರ್. ಉಪ್ಪಿಟ್ಟಿದೆ ಸರ್. ಉಪ್ಪಿಟ್ಟು ಖಾಲಿ ಆಗಿದೆ ಸರ್. ಉಪ್ಪಿಟ್ಟೆಲ್ಲ ಇದು ಬಂದು ಉಪ್ಪಿಟ್ಟು ಖಾಲಿ ಆಗಿದೆ ಸರ್. ಅದು 5 ಕೆಜಿ ಮಾಡ್ತೀವಿ ಸರ್ ನಾವು. 8 ರಿಂದ 10 ಕೆಜಿ ಖಾಲಿ ಮಾಡ್ತೀವಿ ಸರ್ ನಾವು. ಇದು
ಏನು ಒಂದು ಲೆಮನ್ ಚಿಕನ್ ಮಾಡುವ ಲೆಮನ್ ಚಿತ್ರ ಅಂತ ಇದು ಬಂದು ರೆಡ್ ಚಟ್ನಿ ಮಾಡಿರುವಂತದ್ದು. ಏನ್ ನೋಡ್ತಾ ಇದ್ರೆ ಇದು ಬಂದು ಇಡ್ಲಿಗೆ ಏನೊಂದು ಕೆಂಪು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿಗೆ ಕೆಂಪು ಚಟ್ನಿ ಏನು ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ಇವರು ಏನೋ ಒಂದು ಕೆಂಪು ಚಟ್ನಿ ಮಾಡಿರುವಂತದ್ದು. ಏನೋ ಒಂದು ಪಾರ್ಸಲ್ಗೆ ಗಟ್ಟಿ ಚಟ್ನಿ ಮತ್ತೆ ಇಲ್ಲಿ ಏನೋ ಒಂದು ತೆಳು ಚಟ್ನಿನೂ ಮಾಡಿರ್ತಾರೆ. ನಾವು ಸುಮಾರು 10 ವರ್ಷದಿಂದ ಬರ್ತಾ ಇದೀವಿ ಇಲ್ಲಿಗೆ. ಹೋಟ್ಲು ಮಾತ್ರ ತುಂಬಾ ಚೆನ್ನಾಗಿದೆ, ತಿಂಡಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಮತ್ತೆ ಇಲ್ಲಿ ಪೂರಿ ಸ್ಪೆಷಲ್ ಆಗಿರುತ್ತೆ. ಪೂರಿ, ಸಾಗು, ವಡೆ, ಚಿತ್ರಾನ್ನ ಇವೆಲ್ಲ ಬಂದು ತಿಂತೀವಿ. ಫ್ಯಾಮಿಲಿ ಎಲ್ಲ ಬಂದು ಕುತ್ಕೊಳ್ಳಕ್ಕೆ ಭಾರಿ ಚೆನ್ನಾಗಿದೆ. ಮತ್ತೆ ಇಲ್ಲಿ ಸ್ಪೇಸ್ ಚೆನ್ನಾಗಿದೆ. ಆಫೀಷಿಯಲ್ ಆಗಿ ಎಲ್ಲ ತುಂಬಾ ಚೆನ್ನಾಗಿದೆ. ಭಾರಿ ಇಷ್ಟಪಡ್ತೀವಿ. ಪಾರ್ಸಲ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಭಾರಿ ಚೆನ್ನಾಗಿರುತ್ತೆ. ಈ ಸ್ಪೇಸ್ ಬಂದು ಈಗ ಓಪನ್ ಸ್ಪೇಸ್ ಅಲ್ಲಿ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಒಂದು ನ್ಯಾಚುರಲ್ ಆಗಿ ಇರುವಂತದ್ದು ಜಾಗ. ಇಲ್ಲಿ ಕುತ್ಕೊಂಡು ಟಿಫನ್ ತಿಂದ್ಬಿಟ್ಟು ಟೀ ಕುತ್ಕೊಂಡ್ರೆ ಆರಾಮಾಗಿ ಮಜವಾಗಿರುತ್ತೆ. ಏನು ಮನೆ ಊಟದ ತರ ಒಳ್ಳೆ ತಿಂಡಿ ಮಾಡಿ ಅಫಿಷಿಯಲ್ ಆಗಿ ನೀಟ್ ಆಗಿದೆ. ಕಡಿಮೆ ರೇಂಜ್ ಅಲ್ಲಿ ತುಂಬಾ ಚೆನ್ನಾಗಿ ಕೊಡ್ತಾರೆ. ಬಹಳ ರುಚಿ. ಇಡ್ಲಿ ಬಹಳ ಚೆನ್ನಾಗಿರುತ್ತೆ. ಇಡ್ಲಿ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಬಂದಾಗಿನ ನಾವು ಫಸ್ಟ್ ತಿಂಡಿ ಇತ್ತು. ತಿಂಡಿ ಆದ್ಮೇಲೆ ಲೇಖನಾಥ್ ಟಿಫನ್ ನಲ್ಲಿ ಮಾಲ್ಗುಡಿ ಟೀ ಬಂದಿದೆ. ಅದು ಬಹಳ ಚೆನ್ನಾಗಿದೆ. ಇಲ್ಲಿ ನಮಗೆ ಕುತ್ಕೊಂಡು ಟೀ ಕುಡಿಯಕ್ಕೆ ಮತ್ತೆ ಈ ಜಾಗಗಳು ಎಲ್ಲ ಚೆನ್ನಾಗಿದೆ. ಏನೋ ಒಂದು ಗಾಳಿ ವಾತಾವರಣ ಬಹಳ ಓಪನ್ ಸ್ಪೇಸ್ ಚೆನ್ನಾಗಿದೆ. ಬಂದ್ರೆ ನೀವೆಲ್ಲ ಫ್ರೆಂಡ್ಸ್ ಪ್ರತಿನಿತ್ಯ ಬೆಳಿಗ್ಗೆ ಇದೆ, ಪ್ರತಿನಿತ್ಯ ಬರ್ತೀವಿ. ಫ್ಯಾಮಿಲಿಗಳು ಮತ್ತೆ ಇನ್ನೊಂದು ಭಾನುವಾರ ಬಂದ್ರೆ ಇಲ್ಲಿ ಜನ ನೋಡಕ್ಕಾಗಲ್ಲ, ಅಷ್ಟು ಜನ ಇರ್ತಾರೆ. ಅಷ್ಟು ರಶ್ ಇರುತ್ತೆ. ಕೌಂಟ್ರು, ಪಾರ್ಸಲ್ಗೆ ಒಂದು ಕೌಂಟ್ರು, ಇದಕ್ಕೆ ಒಂದು ಕೌಂಟ್ರು ಇಟ್ಕೊಂಡದು. ಬಟ್ ಅಷ್ಟು ರಸ್ಸಲ್ಲೂ ನಿಮ್ಗೆ ಒಂದು ನಮ್ಗೆ ಅರ್ಧ ರಶಲ್ಲೂ ನಾವು ಪ್ರತಿನಿತ್ಯ ಬರ್ತೀವಿ. ನಮ್ಗೆ ಅಂತ ಒಂದು ಬನ್ನಿ ಸರ್ ಅಂತ ಒಂದು ಒಳ್ಳೆ ಕಮ್ಯುನಿಕೇಶನ್ ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಆ ತರ ಒಟ್ಟು ಬಹಳ ಚೆನ್ನಾಗಿದೆ. ಯಾವ ತರ ಇದೆ ಅಂತ ಟೆಸ್ಟ್ ಮಾಡಿರೋಣ. ಸೊ ನೋಡ್ತಾ ಇರ್ಬೋದು ನೀವು, ಒಂದು ಈಗ ಒಂದು ಇಡ್ಲಿಗೆ ಒಂದು ಮಸಾಲ ವಡೆ ಮತ್ತೆ ಒಂದು ಉದ್ದಿನ ವಡೆ ನೋಡ್ತಾ ಇರ್ಬೋದು ಯಾವ ತರ ಒಂದು ನೀಟಾಗಿ ಒಂದು ಫ್ರೈ ಮಾಡಿದ್ದಾರೆ ಅಂತ. ಸೊ ಹಾಗೇನೆ ಏನು ಬಿಸಿ ಬಿಸಿ ಇಡ್ಲಿ ಕೊಟ್ಟಿರುವಂತದ್ದು, ಆ ಇಡ್ಲಿ ಕೂಡ ಅಷ್ಟೇ ಸ್ಮೂತ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು, ಆ ಹೊಗೆ ಬರ್ತಾ ಇದೆ ಅದ್ರದ್ದು. ಯಾಕೆಂದ್ರೆ ಯಾವುದೇ ಒಂದು ಕಸ್ಟಮರ್ ಕೇಳಿದ್ರು ಕೂಡ ಅವರು ಒಂದು ಬಿಸಿ ಬಿಸಿ ಇಡ್ಲಿನ ಕೊಡುವಂತದ್ದು. ಸ್ಮೂತ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು. ಹಾಗೇನೆ ಇದಕ್ಕೆ ಇಲ್ಲಿ ಏನು ಫೇಮಸ್ ಅಂತಂದ್ರೆ ಈ ಹೋಟೆಲ್ ನಲ್ಲಿ ಒಂದು ಮಸಾಲ ವಡೆ. ಸೊ ನೋಡ್ತಾ ಇರ್ಬೋದು, ಏನೋ ಒಂದು ಕಾಳು ಮಸಾಲ ವಡೆ ಇರ್ಬೋದು. ಸೊ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಡ್ಲಿನೂ ಕೂಡ ಒಂದು 20 rupees ಹೇಳ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಒಂದು ಸ್ಮೂತ್ ಆಗಿದೆ ಅಂತ ನೋಡ್ತಾ ಇರ್ಬೋದು. ಹೊಗೆ ಬರ್ತಾ ಇರ್ಬೋದು. ಹಾಗೇನೆ ಇದಕ್ಕೆ ಒಂದು ಕೆಂಪು ಚಟ್ನಿನ ಕೊಟ್ಟಿರುವಂಥದ್ದು. ಏನು ಒಂದು ಇಡ್ಲಿಗೆ ಕೆಂಪು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಹಾಗೇನೆ ಸಾಂಬಾರು ಇದೆ. ಸೊ ನೋಡ್ತಾ ಇರ್ಬೋದು ನೀವು. ಈಗ ಬನ್ನಿ ಯಾವ ತರ ಇದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಆ ಇಡ್ಲಿಗೆ ಏನು ಕೆಂಪು ಚಟ್ನಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ. ಆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೇನೆ ಸಾಂಬಾರ್ ಕೊಟ್ಟಿರೋದು ಇದು ನೋಡಿ, ಸಾಂಬಾರು ಏನ್ ಕಸ್ಟಮರ್ ಕೇಳ್ತಾರೆ, ಸಾಂಬಾರ್ ಇರ್ಬೋದು, ಸಾಗು ಪುಡಿ ಇರ್ಬೋದು, ಎಲ್ಲ ಕೊಡ್ತಾರೆ. ಆ ಒಂದು ಇಡ್ಲಿ ಬಾಯೊಳಗಿಟ್ಟರೆ ಕರ್ಗೋಗ್ಬಿಡ್ತಾ ಇದೆ, ಯಾಕೆಂದ್ರೆ ಅಷ್ಟು ಸ್ಮೂತ್ ಆಗಿ ಮಾಡಿರುವಂಥದ್ದು. ಆ ವಡೆನೂ ಕೂಡ ಅಷ್ಟೇನೆ ಒಂದು ಏನೋ ಒಂದು ಕ್ರಿಸ್ಪಿನೆಸ್ಸು ಆ ರೆಡ್ ಚಟ್ನಿಗೆ ತುಂಬಾ ಚೆನ್ನಾಗಿದೆ. ಎಲ್ಲವನ್ನೂ ಕೂಡ ಟೇಸ್ಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇಡ್ಲಿನ ತಗೊಂಡಿದ್ದೀನಿ. ಹಾಗೇನೆ ಇದು ನೋಡಿ ಮಸಾಲ ವಡೆ. ಸೊ ನೋಡ್ತಾ ಇರ್ಬೋದು ನೀವು, ಮಸಾಲ ವಡೆ ಎಷ್ಟು ನೀಟಾಗಿ ಫ್ರೈ ಆಗಿರುವಂಥದ್ದು ಕೂಡ ಬೆಂದಿದೆ, ನೀಟಾಗಿ ಬೆಂದಿದೆ. ಹೊರಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೇಯಿಸಿದ್ದಾರೆ. ಆ ಕಾಳೊಡೆನೆ ಇಲ್ಲಿ ಒಂದು 15ರಿಂದ 16 kg ಹೋಗುತ್ತೆ. ಸೊ ಯಾವ ತರ ಒಂದು ಕಾಳು ಆ ಒಂದು ರೆಡ್ ಚಟ್ನಿಗೆ ಕಾಳು ನೋಡಿ ಕೂಡ ತುಂಬಾ ಚೆನ್ನಾಗಿರ್ತದೆ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಮತ್ತೆ ನ್ಯಾಚುರಲ್ ಟೇಸ್ಟ್, ಏನೋ ಒಂದು ಬಾಳೆ ಎಲೆ ಕೊಟ್ಟಿರೋದ್ರಿಂದ ನ್ಯಾಚುರಲ್ ಟೇಸ್ಟ್ ಆಗಿದೆ. ನಾನೇನು ಆಲ್ರೆಡಿ ಮೇಲೆ ಮಾತಾಡ್ತಾ ಹೇಳಿದೆ, ಅದೇ ತರ
ಇನ್ನು ಮನೆ ಊಟದ ಥರನೇ ಇದೆ. ಹಾಗೇನೆ ಇಲ್ಲಿ ಮಧ್ಯಾಹ್ನದ ಊಟ, ನೈಟ್ ಊಟ ಎಲ್ಲವೂ ಕೂಡ ಸಿಗುತ್ತೆ. ಅದೇ ಝೊಮ್ಯಾಟೊ, ಸ್ವಿಗ್ಗಿಲೂ ಕೂಡ ಆರ್ಡರ್ ಮಾಡ್ಬೋದು. ಅದರಲ್ಲಿ ಒಂದು 10,000 ರಿಂದ 15,000 ರೂಪಾಯಿ ವ್ಯಾಪಾರ ಡೈಲಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಬಂದು ಪೂರಿ ತಗೊಂಡಿರುವಂಥದ್ದು. ಪೂರಿ ಕೂಡ ಏನೋ ಒಂದು ಅಷ್ಟು ಆಯಿಲ್ ಆಗಿ ಜಾಸ್ತಿ ಡಿಪ್ ಮಾಡಿಲ್ಲ. ಸೊ ತುಂಬಾ ಚೆನ್ನಾಗಿದೆ. ಸ್ನೇಹಿತರೆ, ಕೆಂಚನಪುರ ಕ್ರಾಸು, ದೊಡ್ಡ ಬಸ್ತಿ ರೋಡು. ನೀವೇನಾದರೂ ಅಕ್ಕಪಕ್ಕದಲ್ಲಿದ್ದರೆ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ, ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ. ಹಾಗೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗೋಣ ಮುಂದಿನ ಒಳ್ಳೆಯ ರೆಸಿಪಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.